ಹಾಯ್ ಫ್ರೆಂಡ್ಸ್, ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಏಕೆ ಮುಖ್ಯ ಹಾಗೂ ಸ್ಕಿನ್ನ ಟೈಪ್ಗಳು ಯಾವುವು ಹಾಗೂ ಆ ಸ್ಕಿನ್ ಟೈಪ್ಗಳಿಗೆ ಯಾವ ರೀತಿ ನಾವು ಕೇರ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಸ್ಟೆಪ್, ಸ್ಕಿನ್ ಕೇರ್ ಏಕೆ ಮುಖ್ಯ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ದೇಹದ ಅತಿ ದೊಡ್ಡ ಅಂಗ ಅಂದರೆ ಅದು ನಮ್ಮ ಸ್ಕಿನ್ ಅಂದರೆ ನಮ್ಮ ಚರ್ಮ. ಆ ಚರ್ಮದ ಆರೈಕೆ ಎಂದರೆ ಸ್ಕಿನ್ ಕೇರ್. ಈ ಸ್ಕಿನ್ ಕೇರ್ ಮಾಡುವುದರಿಂದ ನಮಗೆ ಮೊಡವೆ ಮತ್ತು ಅಕಾಲಿಕ ವಯಸ್ಸಾಗುವಿಕೆಯಂತಹ ಸಮಸ್ಯೆಗಳು ತಡೆಯುತ್ತವೆ. ಚರ್ಮದ ಕ್ಯಾನ್ಸರ್ನಂತಹ ಅಪಾಯವನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ಆತ್ಮವಿಶ್ವಾಸವೂ ಸಹ ಹೆಚ್ಚಿಸುತ್ತದೆ. ನಮ್ಮ ಚರ್ಮದ ತಡೆಗೋಡೆಯನ್ನು ಬಲವಾಗಿಸುವ ಮೂಲಕ ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಏಕೆಂದರೆ ಇದು ಕೇವಲ ನೋಟಕ್ಕೆ ಮಾತ್ರವಲ್ಲ, ಒಟ್ಟಾರೆ ಆರೋಗ್ಯಕ್ಕೂ ಬಹಳ ಮುಖ್ಯವಾಗಿದೆ. ನಮ್ಮ ಚರ್ಮವು ಸೂಕ್ಷ್ಮ ಜೀವಿಗಳು ಮತ್ತು ಯುವಿ ಕಿರಣಗಳ ವಿರುದ್ಧ ತಡೆಗೋಡೆಯಾಗಿದೆ. ಆರೋಗ್ಯಕರ ಚರ್ಮವು ಸೋಂಕು ಮತ್ತು ಹಾನಿಯನ್ನು ತಡೆಯುತ್ತದೆ ಎಂದು ಹೇಳಬಹುದು. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕಿನ್ ಟೈಪ್ ಯಾವುದೆಂದು ತಿಳಿದುಕೊಳ್ಳುವುದು. ಅದನ್ನು ತಿಳಿಯಲು ನಾವು ಮೊದಲು ಫೇಸನ್ನು ಚೆನ್ನಾಗಿ ಜೆಂಟಲ್ ಕ್ಲೆನ್ಸರ್ನಿಂದ ವಾಶ್ ಮಾಡಿಕೊಳ್ಳಬೇಕು. ನಂತರ ಅದನ್ನು ಕ್ಲೀನಾಗಿ ಒರೆಸಿಕೊಳ್ಳಬೇಕು. ನಂತರ 30 ಮಿನಿಟ್ಸ್ ಅಥವಾ 1 ಅವರ್ ವೇಟ್ ಮಾಡಿ. ನಿಮ್ಮ ಮುಖ ಬಿಗಿಯಾಗಿ ಒರಟಾಗಿ ಸಿಪ್ಪೆ ಸುಲಿದ ಅಥವಾ ತುರಿಕೆಯ ಅನುಭವ ಆಗುತ್ತಿದ್ದರೆ ಅದು ಡ್ರೈ ಸ್ಕಿನ್ ಅಂದರೆ ಒಣ ಚರ್ಮ ಅಂಥೇಳಿ ಅರ್ಥ. ನಿಮ್ಮ ಮುಖದಲ್ಲಿ ಹೊಳೆಯುವಂತೆ ಅಥವಾ ಜಿಡ್ಡಿನಂತೆ ಕಾಣುತ್ತಿದ್ದರೆ, ರಂಧ್ರಗಳು ವಿಸ್ತರಿಸಿದ್ರೆ ಅದು ಎಣ್ಣೆಯುಕ್ತ ಚರ್ಮ ಅಂದರೆ ಆಯಿಲಿ ಸ್ಕಿನ್. ನಮ್ಮ ಟಿ ಝೋನ್ ವಲಯದಲ್ಲಿ ಎಣ್ಣೆಯುಕ್ತತೆ ಹಾಗೂ ಕೆನ್ನೆಗಳಲ್ಲಿ ಒಣವಾಗಿದ್ದರೆ ಅದು ಸಂಯೋಜಿತ ಚರ್ಮ ಅಂದರೆ ಕಾಂಬಿನೇಷನ್ ಸ್ಕಿನ್. ನಿಮ್ಮ ಫೇಸ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಸಮತೋಲನವಾಗಿ ನಯವಾಗಿ ಕಾಣಿಸ್ತಾ ಇದ್ರೆ ಅದು ಸಾಮಾನ್ಯ ಚರ್ಮ ಅಂದರೆ ನಾರ್ಮಲ್ ಸ್ಕಿನ್. ಸೆನ್ಸಿಟಿವ್ ಸ್ಕಿನ್ ಇದು ಸ್ಕಿನ್ ಟೈಪ್ ಅಲ್ಲ, ಸ್ಕಿನ್ ಕನ್ಸರ್ನ್ ಆಗಿದೆ. ಈಗ ಆಯಿಲಿ ಸ್ಕಿನ್ ಕೇರ್ ಬಗ್ಗೆ ತಿಳಿದುಕೊಳ್ಳೋಣ. ಎಣ್ಣೆಯನ್ನು ತೆಗೆದುಹಾಕಲು ಫೋಮಿಂಗ್ ಅಥವಾ ಜೆಲ್ ಕ್ಲೆನ್ಸರ್ನಿಂದ ನಿಧಾನವಾಗಿ ತೊಳೆಯಿರಿ. ನಂತರ ಎಣ್ಣೆಯನ್ನು ನಿಯಂತ್ರಿಸಲು ಮತ್ತು ರಂಧ್ರಗಳನ್ನು ಬಿಗಿಗೊಳಿಸಲು ಸ್ಯಾಲಿಸಿಲಿಕ್ ಅಥವಾ ಗ್ಲೈಕೋಲಿಕ್ ಆಮ್ಲದಂತಹ ಪದಾರ್ಥಗಳೊಂದಿಗೆ ಆಲ್ಕೋಹಾಲ್ ಮುಕ್ತ ಟೋನರ್ ಅನ್ನು ಅನ್ವಯಿಸಿ. ಹೊಳಪು ಮತ್ತು ಎಣ್ಣೆಯಂಥ ನಿಯಂತ್ರಣಕ್ಕಾಗಿ ವಿಟಮಿನ್ ಸಿ ಅಥವಾ ನಿಯಾಸಿನಾಮೈಡ್ ಇರುವ ಹಗುರವಾದ ಸಿರಮ್ ಅನ್ನು ಬಳಸಿ. ಮಾಯಿಶ್ಚರೈಸ್ ಮಾಡಿ. ರಂಧ್ರಗಳನ್ನು ಮುಚ್ಚದೆ ಹೈಡ್ರೇಟ್ ಮಾಡಲು ಹಗುರವಾದ ಎಣ್ಣೆ ಮುಕ್ತ ಜೆಲ್ ಮಾಯಿಶ್ಚರೈಸರ್ ಅನ್ನು ಅನ್ವಯಿಸಿ. ಸನ್ಸ್ಕ್ರೀನ್ಗೆ ವಿಶಾಲ ಸೆಕ್ಟಮ್ SPF 30 ಅಥವಾ ಹೆಚ್ಚಿನ ಮ್ಯಾಟ್ ಅಥವಾ ಜೆಲ್ ಆಧಾರಿತ ಸನ್ಸ್ಕ್ರೀನ್ನೊಂದಿಗೆ ಮುಗಿಸಿ. ಆಯಿಲಿ ಸ್ಕಿನ್ಗಾಗಿ AHA ಮತ್ತು BHA ಇರುವ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ. AHA ಅಂದರೆ ಆಲ್ಫಾ ಹೈಡ್ರಾಕ್ಸಿ ಆಮ್ಲಗಳು, BHA ಅಂದರೆ ಬೀಟಾ ಹೈಡ್ರಾಕ್ಸಿ ಆಮ್ಲ. ಆಯಿಲಿ ಸ್ಕಿನ್ ಬಗ್ಗೆ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ಬಯೋಕ್ಯೂಲ್ ಅವರ AHA BHA ಆಯಿಲ್ ಕ್ಲಿಯರ್ ಫೋಮಿಂಗ್ ಫೇಸ್ ವಾಶ್ ಹಾಗೂ ಸೆಟಾಪಿಲ್ ಅವರ ಜೆಂಟಲ್ ಕ್ಲೆನ್ಸರ್, ಮಿನಿಮಲಿಸ್ಟ್ನ ನಿಯಾಸಿನಮೈಡ್ 5% ಸಿರಮ್, ಬಯೋಕ್ಯೂಲ್ ಅವರ ನೋ ಮೋರ್ ಎಕ್ನೆ ಸಿರಮ್, ಸೆರಾವೆ ಅವರ ಮಾಯಿಶ್ಚರೈಸಿಂಗ್ ಲೋಷನ್, ಪೌಂಡ್ ಸೂಪರ್ ಲೈಟ್ ಜೆಲ್ ಹಾಗೂ ಮಿನಿಮಲಿಸ್ಟ್ ಅವರ ವಿಟಮಿನ್ B5 ಮಾಯಿಶ್ಚರೈಸರ್. ಸನ್ಸ್ಕ್ರೀನ್ಗಾಗಿ ಡಾಟ್ ಆ್ಯಂಡ್ ಕೀ ಅವರ ವಿಟಮಿನ್ C ಸನ್ಸ್ಕ್ರೀನ್, ಎಕ್ನೆ UV ಸನ್ಸ್ಕ್ರೀನ್ ಮುಂತಾದವನ್ನು ನಾವು ಬಳಸಬಹುದು. ನಾವು ಏನನ್ನು ಮಾಡಬಾರ್ದು ಅಂದರೆ, ಚರ್ಮವು ಕೀರುವ ಧ್ವನಿಯಲ್ಲಿ ಸ್ವಚ್ಛವಾಗಿಸುವಂತೆ ಮಾಡುವ ಕ್ಲೆನ್ಸರನ್ನು ಅತಿಯಾಗಿ ಬಳಸಿದರೆ ಅದು ಮತ್ತೂ ಜಾಸ್ತಿ ಆಯಿಲಿ ಸ್ಕಿನ್ ಮಾಡಬಹುದು. ಮತ್ತು ಭಾರಿ ಕ್ರೀಮನ್ನು ಯೂಸ್ ಮಾಡುವುದರಿಂದ ಆಯಿಲಿ ಸ್ಕಿನ್ ಮತ್ತೆ ಜಾಸ್ತಿ ಆಗಬಹುದು, ರಂಧ್ರಗಳು ಮುಚ್ಚಬಹುದು ಅಥವಾ ಪೋರ್ಸಸ್ ಜಾಸ್ತಿ ಆಗಬಹುದು. ಈ ರೀತಿ ಆಯಿಲಿ ಸ್ಕಿನ್ನ ಕೇರ್ ಮಾಡಬೇಕು. ನಂತರ ಡ್ರೈ ಸ್ಕಿನ್ ಕೇರ್ ಮಾಡೋದು ಹೇಗೆ ಅಂತ ನೋಡೋಣ. ಚರ್ಮವು ಸಾಕಷ್ಟು ತೇವಾಂಶ ಮತ್ತು ಎಣ್ಣೆಯ ಕೊರತೆಯನ್ನು ಹೊಂದಿದ್ರೆ ಮತ್ತು ಒರಟುತನ, ಸಿಪ್ಪೆ ಸುಲಿಯುವುದು, ಬಿಗಿತ, ತುರಿಕೆ, ಮಂದತೆ, ಸೂಕ್ಷ್ಮ ರೇಖೆಗಳು ಮತ್ತು ಕೆಲವೊಮ್ಮೆ ಬಿರುಕುಗಳು, ಕೆಲವೊಮ್ಮೆ ರಕ್ತಸ್ರಾವ ಕೂಡ ಆಗಬಹುದು. ಇದು ಹೆಚ್ಚಾಗಿ ಹವಾಮಾನ, ಬಿಸಿನೀರಿನ ಸ್ಥಾನ, ಕಠಿಣ ಸೋಪುಗಳು, ವಯಸ್ಸಾಗುವಿಕೆ, ನಿರ್ಜಲೀಕರಣ ಅಥವಾ ಎಸ್ಟಿಮಾ ಸೋರಿಯಾಸಿಸ್ನಂತಹ ಪರಿಸ್ಥಿತಿಗಳಿಂದ ಕೂಡ ಉಂಟಾಗಬಹುದು. ಡ್ರೈ ಸ್ಕಿನ್ನನ್ನು ನಾವು ಯಾವ ರೀತಿ ಕೇರ್ ಮಾಡಬೇಕು ಅಂದರೆ, ಸ್ನಾನದ ನಂತರ ಚರ್ಮವು ತೇವವಾಗಿರುವ ಗ್ಲಿಸರಿನ್, ಹೈಲುರಾನಿಕ್ ಆಮ್ಲ ಅಥವಾ ಸೆರಾಮೈಡ್ಗಳನ್ನು ಒಳಗೊಂಡಿರುವ ದಪ್ಪ ಕ್ರೀಮ್ಗಳು ಅಥವಾ ಮಾಯಿಶ್ಚರೈಸರ್ ಅನ್ನು ಹಚ್ಚಿ.
ಸೌಮ್ಯವಾಗಿ ಶುಚಿಗೊಳಿಸಿ. ಸುಗಂಧರಹಿತ ಮಾಯಿಶ್ಚರೈಸಿಂಗ್ ಕ್ಲೆನ್ಸರ್ಗಳನ್ನು ಬಳಸಿ. ತೊಳೆಯುವುದನ್ನು ದಿನಕ್ಕೆ 1 ಅಥವಾ 2 ಬಾರಿ ಮಿತಿಗೊಳಿಸಿ. ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡಿ. ಬಿಸಿ ನೀರಿನ ಸ್ನಾನವನ್ನು ತಪ್ಪಿಸಿ. ಮೃದುವಾದ ಟವಲ್ನಿಂದ ಚರ್ಮವನ್ನು ನಿಧಾನವಾಗಿ ಒಣಗಿಸಿ. ಆರ್ದ್ರಗೊಳಿಸಿ. ಒಳಾಂಗಣ ಗಾಳಿಗೆ ತೇವಾಂಶವನ್ನು ಸೇರಿಸಲು ಆರ್ಧಕವನ್ನು ಬಳಸಿ. ಚರ್ಮವನ್ನು ರಕ್ಷಿಸಿ. ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ಸೌಮ್ಯವಾದ ಬಣ್ಣ, ಸುಗಂಧ ದ್ರವ್ಯರಹಿತ ಲಾಂಡ್ರಿ ಡಿಟರ್ಜೆಂಟ್ಗಳನ್ನು ಬಳಸಿ. ಡ್ರೈ ಸ್ಕಿನ್ಗೆ ಕೆಲವೊಂದು ಉತ್ತಮವಾದ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸೆಟಾಫಿಲ್ ಬ್ರ್ಯಾಂಡ್ನ ಫೋಮಿಂಗ್ ಕ್ಲೆನ್ಸರ್, ಸಿಂಪಲ್ ಮಾಯಿಶ್ಚರೈಸಿಂಗ್ ಫೇಸ್ ವಾಶ್, ಡಾಟ್ ಆ್ಯಂಡ್ ಕೀ ಅವರ ಫೇಸ್ ವಾಶ್, ಸೆರಾವೆ ಹೈಡ್ರೇಟಿಂಗ್ ಫೇಸ್ ವಾಶ್ ಹಾಗೂ ಸಿರಮ್ಮಲ್ಲಿ ಲಾರಿಯಲ್ ಪ್ಯಾರಿಸ್ ಅವರ ಸಿರಮ್, ಸೆಟಾಫಿಲ್ ಆಪ್ಟಿಮಲ್ ಹೈಡ್ರೇಷನ್ ಸಿರಮ್, ರಿವಿಲಾ ಹೈಡ್ರೋಕಾನಿಕ್ ಸಿರಮ್. ಇನ್ನು ಮಾಯಿಶ್ಚರೈಸರಲ್ಲಿ ಬಂದರೆ ಸೆಟಾಫಿಲ್ ಡ್ಯಾಮ್ ಮಾಯಿಶ್ಚರೈಸರ್, ಫಾಕ್ಸ್ಟೇಲ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್, ಸೆರಾವೆ ಅವರ ಮಾಯಿಶ್ಚರೈಸರ್ ಕ್ರೀಮ್. ಇನ್ನು ಸನ್ಸ್ಕ್ರೀನಲ್ಲಿ ಡಾಕ್ಟರ್ ಶೆಟ್ಸ್ ಅವರ ಸೆರಾಮೈಡ್ ಹಾಗೂ ವಿಟಮಿನ್ ಸಿ ಸನ್ಸ್ಕ್ರೀನ್, ಡಿಕನ್ಸ್ಟ್ರಕ್ಟ್ ಸನ್ಸ್ಕ್ರೀನ್ ಇವೆಲ್ಲ ಡ್ರೈ ಸ್ಕಿನ್ಗೆ ಉತ್ತಮವಾದ ಪ್ರಾಡಕ್ಟ್ ಆಗಿದೆ ಎಂದು ಹೇಳಬಹುದು. ಇನ್ನು ಕಾಂಬಿನೇಷನ್ ಸ್ಕಿನ್ನ ಹೇಗೆ ಕೇರ್ ಮಾಡುವುದು ಅಂತ ಹೇಳಿ ನೋಡೋಣ. ಸಂಯೋಜಿತ ಚರ್ಮದ ಕೇರ್ ಮಾಡುವುದು ಸ್ವಲ್ಪ ಟ್ರಿಕ್ಕಿ ಎಂದೇ ನಾವು ಹೇಳಬಹುದು. ಇದಕ್ಕಾಗಿ ನಾವು ಹಗುರವಾದ ಮಾಯಿಶ್ಚರೈಸರ್ಗಳು, ಹೈಡ್ರೇಟಿಂಗ್ ಟೋನರ್ಗಳು, ಉದ್ದೇಶಿತ ಸಿರಮ್ಗಳು ಮುಂತಾದ ಸೌಮ್ಯವಾದ ಕಾಮಿಡೋಜೆನಿಕ್ ಅಲ್ಲದ ಉತ್ಪನ್ನಗಳನ್ನು ಬಳಸಿಕೊಂಡು ಎಣ್ಣೆಯುಕ್ತ ಪ್ರದೇಶಗಳನ್ನು ಒಣವಲಯಗಳೊಂದಿಗೆ ಸಮತೋಲನಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಅದೇ ಸಮಯದಲ್ಲಿ ದಿನಕ್ಕೆ 2 ಬಾರಿ ನಿರಂತರವಾಗಿ ಸ್ವಚ್ಛಗೊಳಿಸುವುದು ಮತ್ತು ಚರ್ಮವನ್ನು ತೆಗೆದುಹಾಕದೆ ಹೊಳಪನ್ನು ನಿಯಂತ್ರಿಸಲು SPF 30+ನೊಂದಿಗೆ ರಕ್ಷಿಸುವುದು ಮತ್ತು ವಾರಕ್ಕೊಮ್ಮೆ ಮೃದುವಾದ ಎಪೋಲಿಯೇಷನ್ ಅನ್ನು ಸೇರಿಸುವುದು. ತೇವಾಂಶವನ್ನು ತೆಗೆಯದೆ ಕೊಳಕು ಮತ್ತು ಎಣ್ಣೆಯನ್ನು ತೆಗೆದುಹಾಕಲು ಬೆಳಿಗ್ಗೆ ಮತ್ತು ರಾತ್ರಿ ಸೌಮ್ಯವಾದ ಸಲ್ಫೇಟ್ ಮುಕ್ತ ಕ್ಲೆನ್ಸರ್ ಅನ್ನು ಬಳಸಿ. pH ಅನ್ನು ಸಮತೋಲನಗೊಳಿಸಲು ಮತ್ತು ಚರ್ಮವನ್ನು ತಯಾರಿಸಲು ಆಲ್ಕೋಹಾಲ್ ಮುಕ್ತ ಹೈಡ್ರೇಟಿಂಗ್ ಟೋನರ್ ಅನ್ನು ಬಳಸಿ. ಕಾಳಜಿಗಳನ್ನು ಪರಿಹರಿಸಲು ಮತ್ತು ಹೈಡ್ರೇಟ್ ಮಾಡಲು ವಿಟಮಿನ್ ಸಿ, ನಿಯಾಸಿನಮೈಡ್ ಅಥವಾ ಹೈಲುರಾನಿಕ್ ಆಮ್ಲದೊಂದಿಗೆ ಸಿರಮ್ಗಳನ್ನು ಬಳಸಿ. ಮಾಯಿಶ್ಚರೈಸ್ ಮಾಡಿ. ಹಗುರವಾದ ಎಣ್ಣೆ ಮುಕ್ತ ಮಾಯಿಶ್ಚರೈಸರ್ ಅನ್ನು ಪೂರ್ತಿ ಹಚ್ಚಿ ಒಣ ಚುಕ್ಕೆಗಳ ಮೇಲೆ ಜಲಸಂಚಯನವನ್ನು ಕೇಂದ್ರೀಕರಿಸಿ. ಪ್ರತಿದಿನ ವಿಶಾಲ ಸೆಕ್ಟಮ್ ಎಣ್ಣೆ ಮುಕ್ತ SPF 13+ ಸನ್ಸ್ಕ್ರೀನ್ನೊಂದಿಗೆ ಮುಗಿಸಿ. ವಾರಕ್ಕೊಮ್ಮೆ ಅಥವಾ 2 ಬಾರಿ ರಂಧ್ರಗಳನ್ನು ತೆರವುಗೊಳಿಸಲು ಸೌಮ್ಯವಾದ ರಾಸಾಯನಿಕ ಎಕ್ಸ್ಫೋಲಿಯಂಟಾದಂತಹ BHAಗಳು ಅಥವಾ ಗ್ಲೈಕೋಲಿಕ್ ಆಮ್ಲಗಳನ್ನು ಬಳಸಿ. ವಿಭಿನ್ನ ವಲಯಗಳಿಗೆ ವಿಭಿನ್ನ ಉತ್ಪನ್ನಗಳನ್ನು ಬಳಸಿ. ಅಂದರೆ T ಝೋನಲ್ಲಿ ಬಲವಾದ ಚಿಕಿತ್ಸೆ, ಕೆನ್ನೆಗಳ ಮೇಲೆ ಹಗುರವಾದ ಜಲಸಂಚಯನವನ್ನು ಉಪಯೋಗಿಸಿ. ಸಮತೋಲಿತ ಸೂತ್ರಗಳನ್ನು ಆರಿಸಿ. AHA BHAಗಳೊಂದಿಗೆ ವಾರಕ್ಕೆ 1-2 ಬಾರಿ ಕಠಿಣವಾದ ಭೌತಿಕ ಸ್ಕ್ರಬ್ಗಳನ್ನು ತಪ್ಪಿಸಿ. ಸನ್ಸ್ಕ್ರೀನ್ ಅತ್ಯಗತ್ಯವಾಗಿದೆ. ಎಲ್ಲ ಚರ್ಮದ ಪ್ರಕಾರಗಳಿಗೆ ದೈನಂದಿನ ವಿಶಾಲ ಸೆಕ್ಟಮ್ SPF ನಿರ್ಣಾಯಕವಾಗಿದೆ. ಕಠಿಣ ಫೋಮಿಂಗ್ ಕ್ಲೆನ್ಸರ್ಗಳನ್ನು, ಭಾರವಾದ ಎಣ್ಣೆ ಆಧಾರಿತ ಉತ್ಪನ್ನಗಳನ್ನು, ಅತಿಯಾದ ಸುಗಂಧ ಮತ್ತು ಆಲ್ಕೋಹಾಲ್ ಆಧಾರಿತ ಟೋನರ್ಗಳನ್ನು ಬಳಸಬೇಡಿ. ಕಾಂಬಿನೇಷನ್ ಸ್ಕಿನ್ ಅವರಿಗೆ ಕೆಲವೊಂದು ಅತ್ಯುತ್ತಮವಾದ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸಿಂಪಲ್ ಹಾಗೂ ಬಯೋಡರ್ಮಾ ಅವರ ಫೇಸ್ ವಾಶ್, ಸೆರಮಲ್ಲಿ ಮಿನಿಮಲಿಸ್ಟ್ ಅವರ ಸೆರಮ್, ಫಾಕ್ಸ್ಟೇಲ್ ಅವರ ಹೈಡ್ರೇಟಿಂಗ್ ಸೆರಮ್, ಸೆಟಾಫಿಲ್ ಬ್ರೈಟ್ ಆ್ಯಂಡ್ ಹೆಲ್ತಿ ರೇಡಿಯನ್ಸ್ ಸೆರಮ್ ಇವುಗಳು ಅತ್ಯುತ್ತಮವಾಗಿದೆ. ಮಾಯಿಶ್ಚರೈಸರಲ್ಲಿ ಡಾಟ್ ಆ್ಯಂಡ್ ಕೀ ಅವರ ಮಾಯಿಶ್ಚರೈಸರ್, ಮಿನಿಮಲಿಸ್ಟ್ ಅವರ ಮಾಯಿಶ್ಚರೈಸರ್ ಹಾಗೂ ಸಿಂಪಲ್ ಹೈಡ್ರೇಟಿಂಗ್ ಲೈಟ್ ಮಾಯಿಶ್ಚರೈಸರ್ ಉತ್ತಮವಾಗಿದೆ. ಸನ್ಸ್ಕ್ರೀನ್ನಲ್ಲಿ ಡಾಕ್ಟರ್ ಶೇಟ್ಸ್ ಅವರ ಸನ್ಸ್ಕ್ರೀನ್ ಹಾಗೂ ಪ್ಲಮ್ ಸನ್ಸ್ಕ್ರೀನ್ ಅನ್ನು ಬಳಸಬಹುದು. ಇನ್ನು ನಾರ್ಮಲ್ ಸ್ಕಿನ್ನ ಹೇಗೆ ನಾವು ಕೇರ್ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ನಾರ್ಮಲ್ ಚರ್ಮದ ಕೇರ್ಗಾಗಿ ಸರಳವಾದ ದಿನಚರಿಯನ್ನು ಸ್ಥಾಪಿಸಿ. ದಿನಕ್ಕೆ 2 ಬಾರಿ ನಿಧಾನವಾಗಿ ಸ್ವಚ್ಛಗೊಳಿಸಿ. pH ಸಮತೋಲನವನ್ನು ಟೋನ್ ಮಾಡಿ. ಹೈಡ್ರೇಟ್ ಮಾಡಲು ಮಾಯಿಶ್ಚರೈಸರ್ ಮಾಡಿ ಮತ್ತು ಯಾವಾಗಲೂ ಬೆಳಗ್ಗೆ SPF 30+ ಸನ್ಸ್ಕ್ರೀನನ್ನು ಅನ್ವಯಿಸಿ. ತೇವಾಂಶವನ್ನು ತೆಗೆಯದೆ ಕೊಳಕು ಮತ್ತು ಎಣ್ಣೆಯನ್ನು ತೆಗೆದುಹಾಕಲು ಸೌಮ್ಯವಾದ ನೊರೆಬಾರದ ಕ್ಲೆನ್ಸರ್ನಿಂದ ತೊಳೆಯಿರಿ. ಚರ್ಮದ pH ಅನ್ನು ಸಮತೋಲನಗೊಳಿಸಲು ನೈಸರ್ಗಿಕ ಟೋನರ್, ರೋಸ್ ವಾಟರ್ನಂತಹವುಗಳನ್ನು ಬಳಸಿ. ನಿರ್ದಿಷ್ಟ ಸಮಸ್ಯೆಗಳಿಗೆ ಹೊಳಪು ನೀಡುವ ಸಿರಮ್ಗಳನ್ನು ಅನ್ವಯಿಸಿ. ಚರ್ಮವನ್ನು ಮೃದುವಾಗಿ ಮತ್ತು ಹೈಡ್ರೀಕರಿಸಲು ಕ್ರೀಮ್ ಅಥವಾ ಲೋಷನ್ ಬಳಸಿ. ನಿಧಾನವಾಗಿ ಎಕ್ಸ್ಫೋಲಿಯೇಟ್ ಮಾಡಿ.
ವಾರಕ್ಕೊಮ್ಮೆ ಅಥವಾ 2 ಬಾರಿ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಸೌಮ್ಯವಾದ ಎಕ್ಸ್ಫೋಲಿಯಂಟ್ ಅನ್ನು ಬಳಸಿ. ದೈನಂದಿನ ಬಳಕೆಯನ್ನು ಜಾಸ್ತಿ ಮಾಡಬೇಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಹಣ್ಣುಗಳು ತರಕಾರಿಗಳನ್ನು ಸೇವಿಸಿ. ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಮಿತಗೊಳಿಸಿ. ಈ ರೀತಿಯಾಗಿ ನೀವು ನಾರ್ಮಲ್ ಸ್ಕಿನ್ ಅನ್ನು ನೋಡಿಕೊಳ್ಳಿ. ನಾರ್ಮಲ್ ಸ್ಕಿನ್ಗೆ ಕೆಲವೊಂದು ಪ್ರಮುಖವಾದ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸೆರಾವೆ ಅವರ ಫೋಮಿಂಗ್ ಕ್ಲೆನ್ಸರ್, ಡರ್ಮಾಕೋ ಅವರ ಸನ್ಸ್ಕ್ರೀನ್ ಹಾಗೂ ಸೆಟಾಪಿಲ್ ಮಾಯಿಶ್ಚರೈಸರ್. ಸ್ಕಿನ್ ಕೇರಲ್ಲಿ ನಾವು ಬಾಹ್ಯವಾಗಿ ಏನೇನು ಹಚ್ತೀವೋ ಅಥವಾ ಕೇರ್ ಮಾಡ್ತೀವೋ ಅದಕ್ಕಿಂತ ಮುಖ್ಯವಾಗಿ ನಾವು ಆಂತರಿಕವಾಗಿ ಏನನ್ನು ಸೇವಿಸ್ತೇವೆ ಅಂತ ಹೇಳುವುದು ಮುಖ್ಯವಾಗಿರುತ್ತದೆ. ನಾವು ತೆಗೆದುಕೊಳ್ಳುವ ಪೌಷ್ಟಿಕಾಂಶಭರಿತವಾದ ಆಹಾರಗಳು ಕೂಡ ನಮಗೆ ಉತ್ತಮ ಸೌಂದರ್ಯವರ್ಧಕಗಳಾಗಿವೆ. ಹೆಲ್ತಿ ಫುಡ್ಡಿಂದಾಗಿ ನಾವು ಹೆಲ್ತಿ ಸ್ಕಿನ್ನನ್ನು ಗಳಿಸಬಹುದಾಗಿದೆ. ಹೆಲ್ತಿ ಡಯೆಟ್, ಹೆಲ್ತಿ ಯೋಗ ಮುಂತಾದವುಗಳಿಂದ ನಾವು ಸ್ಕಿನ್ನನ್ನು ಉತ್ತಮವಾಗಿರಿಸಿಕೊಳ್ಳಬಹುದು. ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡಿಕೊಳ್ಳಬೇಕಾಗುತ್ತದೆ. ಸ್ಕಿನ್ ಕೇರ್ಗೆ ನಾವು ಬಾಹ್ಯವಾಗಿ ಹಚ್ಚುವಂಥ ಪ್ರಾಡಕ್ಟ್ಗಳು ಹಾಗೂ ನಮ್ಮ ಸ್ಕಿನ್ನನ್ನು ನಾವು ಆಂತರಿಕವಾಗಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇವೆ ಎನ್ನುವುದು ಸಹ ಮುಖ್ಯವಾಗಿದೆ. ನಾವು ಎಷ್ಟು ಹೆಲ್ತಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತೀವಿ ಅಷ್ಟು ಹೆಲ್ತಿ ಸ್ಕಿನ್ನನ್ನು ಹೊಂದಿರುತ್ತೇವೆ. ನಮ್ಮ ಚರ್ಮದ ಆರೋಗ್ಯಕ್ಕಾಗಿ ನೀರನ್ನು ಎಷ್ಟು ಕುಡಿಯುತ್ತೇವೆ ಅಂತ ಹೇಳುವುದು ತುಂಬ ಮುಖ್ಯವಾಗಿದೆ. ನೀರು ಚರ್ಮದ ಕೋಶಗಳನ್ನು ದಟ್ಟವಾಗಿಸುತ್ತದೆ, ಚರ್ಮದ ದಪ್ಪ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ, ನಯವಾದ ಹೆಚ್ಚು ಯೌವನದ ನೋಟಕ್ಕಾಗಿ ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡುತ್ತದೆ. ಸ್ಥಿರವಾದ ಜಲಸಂಚಯನ ಮತ್ತು ಪೋಷಕಾಂಶಭರಿತ ಆಹಾರಗಳು ನಮ್ಮ ಚರ್ಮದ ತಡೆಗೋಡೆ ಕಾರ್ಯ ಮತ್ತು ಒಟ್ಟಾರೆ ಹೊಳಪನ್ನು ಬೆಂಬಲಿಸುತ್ತದೆ. ಸರಿಯಾದ ಆಹಾರ ಪದಾರ್ಥವು ನಮ್ಮ ಸ್ಕಿನ್ ಕೇರ್ನ ಮತ್ತೊಂದು ಮುಖ್ಯ ಸ್ಟೆಪ್ ಅಂತಾನೆ ನಾವು ಹೇಳಬಹುದು. ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಮುಂತಾದವು ಉತ್ಕರ್ಷಣ ನಿರೋಧಕವನ್ನು ಒದಗಿಸುತ್ತದೆ. ಆರೋಗ್ಯಕರ ಕೊಬ್ಬುಗಳಿಗಾಗಿ ಬೀಜಗಳು ಮತ್ತು ಬೀಜಗಳಲ್ಲಿ ಕಂಡುಬರುವ ಒಮೆಗಾ 3ಗಳು ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಇವು ಮೊಡವೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸಕ್ಕರೆ ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಮಿತಿಗೊಳಿಸಿ. ಇವುಗಳು ಹೆಚ್ಚಿನ ಸೇವನೆಯು ಚರ್ಮದ ವಯಸ್ಸಾಗುವಿಕೆಯನ್ನು ವೇಗಗೊಳಿಸುತ್ತದೆ ಮತ್ತು ಮೊಡವೆಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಡೈರಿ ಮತ್ತು ಸಂಸ್ಕರಿಸಿದ ಆಹಾರಗಳ ಬದಲು ನೀವು ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಿ. ಇದರಿಂದ ಮೊಡವೆಗಳಿಗೆ ಕಾರಣವಾಗುವ ಹಲವಾರು ಅಂಶಗಳು ಕಡಿಮೆಯಾಗಬಹುದು. ಹೊಳೆಯುವ ಚರ್ಮಕ್ಕೆ ನೀರಿನಿಂದ ಪ್ರಾರಂಭಿಸಿ. ಇದರಿಂದ ನಾವು ಕಾಂತಿಯುತವಾದ ಚರ್ಮವನ್ನು ಪಡೆದುಕೊಳ್ಳಬಹುದಾಗಿದೆ. ಸೇವನೆಯು ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ, ಚರ್ಮದ ಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತದೆ. ಇದಾಗಿತ್ತು ಫ್ರೆಂಡ್ ಈ ಹೊತ್ತಿನ ವಿಶೇಷ. ಇದೇ ರೀತಿ ನಿಮಗೆ ತಿಳಿಯದ ಕೆಲವೊಂದು ವಿಷಯಗಳ ಬಗ್ಗೆ ನಾವು ನಮ್ಮ ಚಾನಲ್ನಲ್ಲಿ ತಿಳಿಸಿಕೊಡುತ್ತೇವೆ. ಹಾಗೆ ಲೈಫ್ ಸ್ಟೈಲ್, ಸ್ಕಿನ್ ಕೇರ್, ಮೇಕಪ್ ಮುಂತಾದ ವಿಷಯಗಳ ಕುರಿತು ಸಹ ತಿಳಿಸಿಕೊಡುತ್ತೇವೆ. ಇದರೆಲ್ಲರ ಬಗ್ಗೆ ತಿಳಿಯಲು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.